ನಮಸ್ಕಾರ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಾನು ಮಂಜುನಾಥ್ ಕೆಯು, ನಿರ್ದೇಶಕರು ಉಜ್ವಲ ಅಕಾಡೆಮಿ, ವಿಜಯನಗರ, ಬೆಂಗಳೂರು. ನಮ್ಮ ಕರ್ನಾಟಕದ ದಕ್ಷಿಣದ ಚಾಮರಾಜನಗರದಿಂದ ಹಿಡಿದು ಉತ್ತರದ ಬೀದರ್ವರೆಗೆ ಅಥವಾ ಪೂರ್ವದ ಮುಳಬಾಗಿಲಿಂದ ಹಿಡಿದು ಪಶ್ಚಿಮದ ಕಾರವಾರದವರೆಗೆ ಇಡೀ ಸಂಪೂರ್ಣ ಕರ್ನಾಟಕದ ಕನ್ನಡಿಗರನ್ನ ನಾವೆಲ್ಲ ಒಂದೇ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಅವಕಾಶ ಇರುವಂತಹ ಎರಡು ಪ್ರಮುಖ ಸಂಗತಿಗಳು ಅಂತ. ಒಂದು, ಕನ್ನಡ ರಾಜ್ಯೋತ್ಸವ. ನಮಗೆ ರಾಜ್ಯೋತ್ಸವ ಅನ್ನುವಂಥ ಒಂದು ಹಬ್ಬ ಇಡೀ ಕನ್ನಡಿಗರನ್ನು ಒಂದು ಮಾಡುತ್ತೆ. ಮೂಲೆ ಮೂಲೆಯಲ್ಲಿ ಮಲಗಿದ್ದಂತಹ ಅಥವಾ ಮೂಲೆ ಮೂಲೆಯಲ್ಲಿದ್ದಂಥ ಕನ್ನಡಿಗರನ್ನ ಬಡಿದೆಬ್ಬಿಸುವಂಥದ್ದು. ನೀನು ಕನ್ನಡಿಗ, ನಾನು ಕನ್ನಡಿಗ, ನಾವೆಲ್ಲರೂ ಕನ್ನಡಿಗ ಅಂತೇಳಿ ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸುವಂತಹ ಒಂದು ಹಬ್ಬ ಕನ್ನಡ ರಾಜ್ಯೋತ್ಸವ. ಇದರ ಜೊತೆಗೆ ಕನ್ನಡ ರಾಜ್ಯೋತ್ಸವದ ಜೊತೆಗೆ ಕನ್ನಡಿಗರನ್ನೆಲ್ಲ ಭಾವನಾತ್ಮಕವಾಗಿ ಒಂದು ಕಡೆ ಸೇರಿಸುವಂತಹ ರಾಜ್ಯೋತ್ಸವ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಮಾಡ್ತಾರೆ. ಆದರೆ ಎಲ್ಲ ಜಿಲ್ಲೆಗಳಿಂದ ಬರುವಂತಹ ಕನ್ನಡ ಅಭಿಮಾನಿಗಳನ್ನು ಒಂದೇ ಕಡೆ ಸೇರಿಸುವಂತಹ ಮತ್ತೊಂದು ಹಬ್ಬವೇ, ಜಾತ್ರೆಯೇ ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ಅನ್ನುವಂಥದ್ದು. ಈ ಬಾರಿಯ 2024ರಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಇದೇ 20, 21 ಮತ್ತು 22ನೇ ತಾರೀಕು 3 ದಿನಗಳ ಕಾಲ ನಮ್ಮ ಸಕ್ಕರೆಯ ನಾಡು ಮಂಡ್ಯದಲ್ಲಿ ಆಯೋಜಿಸಲಾಗ್ತಿದೆ, ಅಲ್ಲಿ ನಡೀತಾ ಇದೆ. ಈ ಸಮ್ಮೇಳನದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು, ಎಲ್ಲ ಕನ್ನಡಿಗರು ಭಾಗಿಯಾಗಬೇಕು ಅನ್ನುವಂಥ ಉದ್ದೇಶ ಸರ್ಕಾರದ್ದು ಮತ್ತು ಕನ್ನಡ ಅಭಿಮಾನಿಗಳದ್ದು. ನಾವೆಲ್ಲ ಸೇರಿ ಆ ತಾಯಿ ಭುವನೇಶ್ವರಿ, ಕನ್ನಡಮ್ಮ ಭುವನೇಶ್ವರಿಯ ಅಕ್ಷರದ ತೇರನ್ನು ಎಳಿಬೇಕು ಮತ್ತು ಈ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಬೇಕಾಗುತ್ತೆ. ಬಹಳಷ್ಟು ಜನಕ್ಕೆ ಸಾಹಿತ್ಯ ಸಮ್ಮೇಳನ ಬರೀ ಸಾಹಿತಿಗಳು ಬರ್ತಾರೇನೋ ಅನ್ನುವಂಥ ತಪ್ಪು ಕಲ್ಪನೆ ಇದೆ. ಅದು ಕೇವಲ ಸಾಹಿತಿಗಳಿಗೆ ಮಾತ್ರ ಅಲ್ಲ, ಎಲ್ಲರೂ ಕೂಡ ಭಾಗವಹಿಸಬಹುದು. ಅಲ್ಲಿ ವಿಚಾರಗೋಷ್ಠಿಗಳು ನಡೀತವೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕವಿಗೋಷ್ಠಿಗಳು ನಡೀಬಹುದು, ಜೊತೆಗೆ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಇವೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕರ್ನಾಟಕದ ವಿವಿಧ ಪ್ರಕಾಶಕರು ಪ್ರಕಾಶಿಸಲ್ಪಟ್ಟಂಥ ನಾಡು, ನುಡಿ, ಆಚಾರ, ವಿಚಾರ, ಕತೆ, ಕಾದಂಬರಿ, ಸಾಹಿತ್ಯ ಸಂಬಂಧಪಟ್ಟ ಆಧ್ಯಾತ್ಮಿಕ ಎಲ್ಲ ರೀತಿಯಾದಂತಹ ಪುಸ್ತಕಗಳ ಪ್ರದರ್ಶನ ನಡೆಯುತ್ತೆ. ಕರ್ನಾಟಕದ ಎಲ್ಲ ಬಹುತೇಕ ಪುಸ್ತಕದ ಮಾರಾಟಗಾರರು ಒಂದು ಕಡೆ ಸೇರ್ತಾರೆ. ಯಾವ ಪುಸ್ತಕ ಬೇಕಾದರೂ ಕೂಡ ಸಹ ನಿಮಗೆ ಸಿಗುವಂಥದ್ದು ಏಕೈಕ ಸ್ಥಳ ಅಂತಂದರೆ ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರುತ್ತೆ. ಹಾಗಾಗಿ ನಾವು ಬರ್ತಾ ಇದ್ದೀವಿ, ತಾವುಗಳು ಕೂಡ ಬನ್ನಿ. ನಮ್ಮ ಉಜ್ವಲ ಬುಕ್ ಹೌಸ್ ಮತ್ತು ಸಿರಿ ಬುಕ್ ಪ್ಯಾರಡೈಸ್ನ ಮಳಿಗೆ ಸಂಖ್ಯೆ A65 ಮತ್ತು B2425. ತಾವೆಲ್ಲರೂ ನಾವು ನಿಮ್ಮನ್ನು ಅಲ್ಲಿ ಭೇಟಿಯಾಗೋಣ. ಈ ಜಾತ್ರೆಯನ್ನು, ಈ ಅಕ್ಷರ ಜಾತ್ರೆಯನ್ನು ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಇದ್ದೀನಿ. ನೀವು ಬರ್ತೀರಾ ಅನ್ನುವಂಥ ಒಂದು ನಂಬಿಕೆ ಇದೆ. ದಯವಿಟ್ಟು ಎಲ್ಲರೂ ಬರಬೇಕು. ವಿಶೇಷವಾಗಿ ಪೋಷಕರಿಗೆ ಹೇಳ್ತೀವಿ, ತಮ್ಮ ಮಕ್ಕಳನ್ನು ಅದರಲ್ಲೂ ವಿಶೇಷವಾಗಿ 10, 12, 15 ವರ್ಷದ ಒಳಗಿನ ಮಕ್ಕಳನ್ನು ಈ ಸಮ್ಮೇಳನಕ್ಕೆ ಕರ್ಕೊಬರಬೇಕು. ಪುಸ್ತಕ ಪ್ರದರ್ಶನ ವಿಭಾಗಗಳಲ್ಲಿ ಆ ಮಕ್ಕಳನ್ನು ಸುತ್ತಿಸಬೇಕು. ಒಂದಷ್ಟು ಪುಸ್ತಕಗಳನ್ನು ಖರೀದಿಸಬೇಕು. ಆ ಓದುವಂಥ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳೆಸುವಂಥದ್ದು ಈಗಲಿಂದ ಪ್ರಾರಂಭಿಸಬೇಕು. ಹಾಗಾಗಿ ನೀವೆಲ್ಲ ಪ್ರಾರಂಭಿಸಿದಾಗ ಮಾತ್ರ ಈ ನಮ್ಮ ಪುಸ್ತಕ ಕಲ್ಚರ್ ಅಥವಾ ಏನು ಕನ್ನಡ ಪುಸ್ತಕಗಳು ಉಳಿತವೆ, ಕನ್ನಡ ಪುಸ್ತಕಗಳು ಓದೋರ ಸಂಖ್ಯೆ, ಕೊಳ್ಳೋರ ಸಂಖ್ಯೆ ಜಾಸ್ತಿ ಆದರೆ ಭಾಷೆ ಮತ್ತಷ್ಟು ವರ್ಷಗಳ ಕಾಲ ಸುಭದ್ರವಾಗಿರುತ್ತೆ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಈ ಸಮ್ಮೇಳನಕ್ಕೆ ಬರಬೇಕು ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.